श्रीगुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारम् वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणी भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ ಭೋಜನವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಊಟವನ್ನ ಹಾಕಬೇಕು. ದೇಹಧಾರಿ ದ್ವಾರ, ದೇಹದಿಂದ ಭೋಜನ ಮಾಡುವಂತಹ ವ್ಯಕ್ತಿ ಯಾರೇ ಆಗಿರಬಹುದು. ನಾವು ಭೋಜನಕ್ಕೆ ಕರೆದಿದ್ದೀವಿ, ಒಳ್ಳೆ ಜ್ಞಾನಿಗಳು ಬಂದಿದ್ದಾರೆ, ಊಟಕ್ಕೆ ಹಾಕ್ತಾ ಇದ್ದೀರಿ. ನಮ್ಮ ಅನುಸಂಧಾನ ಹೇಗಿರಬೇಕು, ಹೇಗೆ ಭಗವಂತ ಶರೀರದಲ್ಲಿದ್ದು ಪದಾರ್ಥಗಳನ್ನ ಹೇಗೆ ಸ್ವೀಕಾರ ಮಾಡುತ್ತಾನೆ ಅನ್ನೋದು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ. ಮೂರ್ತಿಯಲ್ಲಿದ್ದು ಭಗವಂತ ಈ ರೀತಿಯಾಗಿ ಸ್ವೀಕಾರ ಮಾಡುತ್ತಾನೆ, ಪ್ರತಿಮೆಯಲ್ಲಿದ್ದು. ಹಾಗೆ ಪ್ರತಿಮಾ ಸನ್ನಿಧಾನೋಪೇತರಾಗಿರುವಂತಹ ಜ್ಞಾನಿಗಳಲ್ಲಿದ್ದು ಭಗವಂತ ಈ ರೂಪದಿಂದ ಚಿಂತನೆ ಮಾಡಬೇಕು, ಅನುಸಂಧಾನ ಮಾಡಬೇಕು ಅಂತಾರೆ. ಹೇಗೆ? ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಪರನಾಮಕ ಜಿಹ್ವಯಲಿ ದಂತದಲ್ಲಿ ಹಂಸಾಕ್ಯ ತ್ರಿಪದಿಪಾದಾಹ್ವಯ ಹಯಾಸ್ಯ ವಾಚ್ಯದೋಳ ಅಪರಿಮಿತ ಸುಖ ಪೂರ್ಣ ಸಂತದ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವವ. ಬಹಳ ಸುಂದರವಾಗಿರುವಂತಹ ಪದ್ಯ. ನಿತ್ಯದಲ್ಲಿ ಈ ಪದ್ಯವನ್ನ ಹೇಳಬೇಕು. ಮೊದಲನೆಯದ್ದಾಗಿ ಕಪಿಲ. ಯಾಕೆ ಕರೀತಾರೆ ಕಪಿಲ ಅಂತ? ಯಾಕೆ ಕರೀತಾರೆ ಭಗವಂತನನ್ನ? ಕಪಿಲ ರೂಪಿ ಭಗವಂತನ ಒಂದು ವೈಶಿಷ್ಟ್ಯತೆ ಏನು? ದೇವಹೂತಿಗೆ ಉಪದೇಶವನ್ನ ಮಾಡಿದ್ದಾನೆ ಭಗವಂತ. ಮಾತೃಗಯ ಅಂತ ಹೇಳಿ ಭಾರಿ ಪ್ರಖ್ಯಾತವಾದಂತಹ ಕ್ಷೇತ್ರ. ಕಂ ಅಂದ್ರೆ ಸುಖಂ. ಕಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸುಖಂ. ಪಿಬತ್ಯಾನಂದಾನುರ್ಭವಾತ್ ಲಾತ್ ಸರ್ವದಾನಾಶ್ಚ ಕಪಿಲಃ ಇತಿ ಅಂತ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಮೋಕ್ಷ ಸುಖವನ್ನು ಕೊಡುವಂತಹ ದೇವತೆ ಅದು ಭಗವಂತ ಕಪಿಲ. ಜ್ಞಾನದ ದ್ವಾರ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ. ಅದು ಎಂಥ ಸುಖ ರೀ! ಅಂತಿಂತ ಸುಖ ಅಲ್ಲ, ಮೋಕ್ಷ ಸುಖವನ್ನೇ ಕೊಡ್ತಾ ಇದ್ದಾನೆ. ಕಪಿಲ ನಾಮಕನಾಗ ಅಂತ ಭಗವಂತ ವಪುಷ ಅಂದ್ರೆ ಪೂರ್ಣ ನಮ್ಮ ದೇಹದಲ್ಲಿ ಇದ್ದು ಅನುಗ್ರಹ ಮಾಡ್ತಾನೆ ಕಪಿಲ ರೂಪದಿಂದ. ಅದರಲ್ಲೂ ಕಪಿಲ ನರಹರಿ ಅಂದ್ರೆ ನರಸಿಂಹರೂಪಿ ಭಗವಂತ. ನೇತ್ರದಿ ಎರಡೂ ಕಣ್ಣುಗಳಲ್ಲಿದ್ದಾನೆ. ಭಾರ್ಗವ ಅಂದ್ರೆ ಪರಶುರಾಮ ದೇವರು. ನಾಸಿಕಾಸ್ಯದಿ ಮೂಗಿನ ಆಸ್ಯದಿ ಮೂಲಭೂತವಾಗಿರುವಂತಹ ಎಲ್ಲ ಕೆಲಸಗಳು. ಅಡಿಗೆ ಮಾಡಿರ್ತಾರೆ, ಶಾಸ್ತ್ರ ಹೇಳೋಕ್ಕಿಂತ ಲೌಕಿಕವಾಗಿ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ. ಎಲ್ಲ ಪದಾರ್ಥಗಳನ್ನು ಮಾಡಿರ್ತಾರೆ. ಆ ಪದಾರ್ಥ ಮಾಡಿದ ಮೇಲೆ ಎಲೆಯಲ್ಲಿ ಬಡಿಸ್ತಾರೆ. ಬಡಿಸಿದಂತಹ ಸಂದರ್ಭದಲ್ಲಿ ಫಸ್ಟ್ ಏನ್ ಮಾಡ್ತಾನೆ ವ್ಯಕ್ತಿ? ಆ ಪದಾರ್ಥಗಳನ್ನು ನೋಡ್ತಾನೆ. ಮೆಲ್ಲಕ್ಕೆ ವಾಸನೆ ಬರ್ತಾ ಇರ್ತದೆ. ಒಳ್ಳೆ ಪಾಯಸ ಮಾಡಿರ್ತಾರೆ, ಹೋಳಿಗೆ ಮಾಡಿರ್ತಾರೆ, ಅಂಬೋಡೆ ಅಂತಾರೆ, ಚಟ್ನಿ ಅಂತಾರೆ, ಪಲ್ಯ ಕೋಸಂಬರಿ ಅಂತಾರೆ, ನಾನಾ ವಿಧವಾದ ಭಕ್ಷ್ಯಗಳನ್ನ ಮಾಡಿರ್ತಾರೆ. ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅಂದ್ರೆ ನೇತ್ರಗಳಿಗೆ ಪದಾರ್ಥ ಸೌಷ್ಠವ ಏನ್ ಚೆನ್ನಾಗಿ ಮಾಡಿದ್ದಾರ್ರಿ ಜಾಮೂನ್ನ. ಜಾಮೂನ್ ಹೆಂಗೆಂಗೋ ಮಾಡಿದ್ರೆ ಅದು ಜಾಮೂನ್ ಆಗೋದಿಲ್ಲ. ಕಣ್ಣಿಗೆ ಆನಂದ ಆಗ್ತಿರ್ತದೆ ಆ ಜಾಮೂನ್ ನೋಡ್ದ ಹಾಗೆ. ಏನ್ ಚೆನ್ನಾಗಿ ಮಾಡಿದ್ದಾರಲ್ಲ ಜಾಮೂನು ಅಂತ ನಿಮ್ಮ ಆ ಕಣ್ಣಿನಲ್ಲಿ, ನೇತ್ರೇಂದ್ರಿಯದಲ್ಲಿ ನರಸಿಂಹರೂಪಿ ಪರಮಾತ್ಮ ಇದ್ದು ಅದನ್ನ ನೋಡ್ತಾನೆ ಫಸ್ಟ್, ಮೊದಲು ಪ್ರಾರಂಭದಲ್ಲಿ. ನಾಸಿಕಾಸ್ಯದಿ ಬರೇ ಜಾಮೂನ್ ಬರೇ ಇಟ್ರೇನು ವಾಸನೆ ಬರ್ತದಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಘಮ್ಮಂತ ವಾಸನೆ ಬರ್ತದೆ. ಆ ಬಂದಂತಹ ಸಂದರ್ಭದಲ್ಲಿ ನಾಸಿಕಾಸ್ಯದಿ ಪರಶುರಾಮ ದೇವರು ಇರ್ತಾರೆ. ಎಲ್ಲಿ? ಮೂಗಿನಲ್ಲಿ. ಆ ಭೋಜನ ದ್ರವ್ಯಗತ ಸುಗಂಧ ದುರ್ಗಂಧ
ಚೆನ್ನಾಗಿ ಮಾಡಿದ್ರೆ ಬಹಳ ಚೆನ್ನಾಗಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಬೈತಾರೆ, ಹೆಂಗ್ ಮಾಡಿದ್ದೀರಲ್ಲ, ಸರಿಯಾಗಿ ಮಾಡಿಲ್ಲ, ಕೆಡಿಸ್ಬಿಟ್ಟಿರಲ್ಲ ಪದಾರ್ಥನ ಅಂತ ಬೈತಾರೆ. ಅದನ್ನ ಇಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಗಾಸ್ಯದಿ ಶಫರನಾಮಕ ಜಿಹ್ವಯಲಿ ದಂತದಲ್ಲಿ ಹಂಸಾಖ್ಯ. ಕಣ್ಣಿನಲ್ಲಿ ಕಪಿಲ ಇರ್ತಾನೆ, ಎರಡನೇದಾಗಿ ನೇತ್ರದಲ್ಲಿ ಆ ನರಸಿಂಹ ರೂಪದಿಂದ ವಿಶೇಷವಾಗಿ ಇದ್ದು ಎಲ್ಲ ರೂಪಗಳನ್ನು ತೋರಿಸ್ತಾನೆ. ಭೋಜನ ಮಾಡುವಂತಹ ಸಂದರ್ಭದಲ್ಲಿ ಕಠಿಣವಾಗಿರುವಂತಹ ಪದಾರ್ಥಗಳು, ಮೃದುವಾದ ಪದಾರ್ಥಗಳು, ಕುಡಿಯುವಂತಹ ಪದಾರ್ಥಗಳು ಇವೆಲ್ಲ ಇರ್ತಾವೆ. ಕಪಿಲನಾಮಕನಾಗಿರುವಂತಹ ಭಗವಂತ ತ್ವಗೇಂದ್ರಿಯದ ಕಾರ್ಯ, ಅದರ ಕಾರ್ಯದಲ್ಲಿ ಇದ್ದು ಭಗವಂತ ಏನು ಮಾಡ್ತಾನೆ, ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾನೆ ಬಹಳ ಸುಂದರವಾಗಿ. ಅದನ್ನಿಲ್ಲಿ ಹೇಳ್ತಾರೆ. ಶಫರ ನಾಮಕ ಜಿಹ್ವೆಯಲಿ, ಶಫರ ಅಂದ್ರೆ ಮತ್ಸ್ಯ, ಮತ್ಸ್ಯರೂಪಿ ಭಗವಂತ ಜಿಹ್ವಾಂತರ್ಗತನಾಗಿ ಇದ್ದು ರಸ, ಸುರಸ, ದುಷ್ಟರಸ ಅಂದ್ರೆ ಎರಡೂ ಗೊತ್ತಾಗ್ಬೇಕಲ್ಲ, ಷಡ್ರಸೋಪೇತವಾಗಿರುವಂಥದ್ದು ನಾವು ಇನ್ನೇ ನೋಡಿದ್ದೀವಿ, ಅವೆಲ್ಲವನ್ನ ಸ್ವೀಕಾರ ಮಾಡ್ತಾನೆ. ದಂತದಲ್ಲಿ ಎಲ್ಲ ಪದಾರ್ಥಗಳು ಕುಡಿಯೋ ಹಾಗೆ ಇರೋದಿಲ್ಲ, ಕಚ್ಚಿ ತಿನ್ನೋ ಹಾಗಿರ್ತದೆ. ಆ ಕಚ್ಚಬೇಕು ಅಂದ್ರೆ ಆ ಹಲ್ಲಿನಲ್ಲಿ ಹಂಸಾಖ್ಯ, ಮುಖಗತವಾಗಿರುವಂತಹ ಹಲ್ಲಿನಲ್ಲಿ ಹಂಸರೂಪಿ ಭಗವಂತ ಇದ್ದು ಕಠಿಣ ದ್ರವ್ಯಗಳನ್ನ ಕಡುಬು ಮಾಡಿರ್ತಾರೆ, ಹೋಳಿಗೆ ಮಾಡಿರ್ತಾರೆ, ಕಚ್ಚಿ ಅದನ್ನ ತಿಂದು ಅದರ ದ್ವಾರ ಬಾಯಿಯೊಳಗೆ ರಸವನ್ನ ಒಳಗಡೆ ಬಾಯಿಯೊಳಗೆ ಹಾಕೋ ಹಾಗೆ ವ್ಯವಸ್ಥೆ ಮಾಡ್ತಾನಂತೆ ಭಗವಂತ, ಉದರಕ್ಕೆ ಸೇರೋ ಹಾಗೆ. ತ್ರಿಪದಿಪಾದ್ಯ ಅಂದ್ರೆ, ತ್ರಿಪದಿ ಅಂದ್ರೆ ಮೂರರ ಸಂಕೇತ, 4 ವೇದಗಳು 4 ಪಾದ, ಅದನ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ಹೇಳಿದ್ದಾರೆ. ಪಾದ್ಯನಾಗಿರುವಂತಹ 3 ವೇದಗಳಿಂದ ಪ್ರತಿಪಾದ್ಯನಾದಂತಹ ರೂಪ ಯಾವುದು? ನಿರಂತರ ಮುದ್ಗಿರಂತಹ ಆಚಾರ್ಯರ ಸಂದೇಶ ಇದೆ ತಂತ್ರಸಾರದಲ್ಲಿ. ಹೈಗ್ರೀವ ರೂಪಿ ಭಗವಂತ ಅದನ್ನು ಹೇಳ್ತಾ, ತ್ರಿಪದಿಪಾದ್ಯ ಹಯಾಸ್ಯ, ಹೈಗ್ರೀವ ದೇವರು ವಾಚ್ಯದೊಳು ಮುಖದಲ್ಲಿ ಇದ್ದವನಾಗಿ ಭೋಜನ ಪದಾರ್ಥಗಳಿಗೆ ಅವಕಾಶವನ್ನ ಕೊಡ್ತಾನೆ. ಬಾಯಿ ಪೂರ್ಣ ಖಾಲಿ ಇದೆ, ಹಂಗಾಗಿ ಎಲ್ಲ ತಿನ್ಲಿಕ್ಕೆ ಬರ್ತದೆ. ಬಾಯಿ ತುಂಬಿಟ್ಟಿತ್ತು ಅಂದ್ರೆ ಏನು ತಿನ್ಲಿಕ್ಕೆ ಬರೋದೇ ಇಲ್ಲ, ಮಾತಾಡ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಅವಕಾಶ ಕೊಡುವಂತಹವನು ಯಾರು? ಹೈಗ್ರೀವ ರೂಪಿ ಭಗವಂತ. ಅದಕ್ಕೆ ನೋಡಿ ವಾದರಾಜ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಿದ್ದಾರೆ. ಹೈಗ್ರೀವ ಅನ್ನುವಂತಹ ಭಕ್ಷ್ಯವನ್ನ ತಮ್ಮ ಕಾಲದಲ್ಲಿ ಪ್ರಚುರಪಡಿಸಿ ಆನೆವರಿಂದಾದ್ರೂ ಹೈಗ್ರೀವ ಹೈಗ್ರೀವ ಅಂತ ಸ್ಮರಣೆ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಕಾಣೋ ಹಾಗೆ ಅಪರಿಮಿತ ಸುಖಪೂರ್ಣ. ಅಲ್ರಿ ಮತ್ತಿಷ್ಟೆಲ್ಲ ತಿಂತಾನಲ್ಲ, ಪಾಪ ಹಸಿವಾಗಿರ್ಬೇಕನ್ನೋ ದೇವರಿಗೆ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಭಗವಂತ ಅಪರಿಮಿತ ಪರಿಪೂರ್ಣ, ಪೂರ್ಣ ಸುಖ ಪೂರ್ಣನಾಗಿರುವಂತವನು ಭಗವಂತ. ಯಾರಿಂದನೂ ಏನೂ ಆಗ್ಬೇಕಾಗಿಲ್ಲ. ಆದರೂ ದೇಹದಲ್ಲಿ ಕೂತು ಸ್ವಾಖ್ಯರಸವನ್ನ ಸ್ವೀಕಾರ ಮಾಡಿ ಕೃಪಣರೊಳಗೆ ನಿಷ್ಕಿಂಚನರು, ಪಾಮರ್ರಿ. ದೇವರ ಮುಂದೆ ನಾವೆಲ್ಲ ಯಾ ಲೆಕ್ಕ? ಬ್ರಹ್ಮಾದಿ ದೇವತೆಗಳಿಗಿಂತೆ ಭಗವಂತ ಲೆಕ್ಕ ಹಿಡಿಯೋದಿಲ್ಲ. ಅಂತಹ ಎತ್ತರದಲ್ಲಿರುವಂತವರು, ಅಂತಹ ನಿಷ್ಕಂಚನರು, ದೇವತೆಗಳು, ಜ್ಞಾನಿಗಳು ಬಂದಂತಹ ಸಂದರ್ಭದಲ್ಲಿ ಹಸಿವಾಗಿ ಬಂದಿರ್ತಾರೆ. ಊಟಕ್ಕೆ ಹಾಕಬೇಕಾದ್ರೆ ಹಸಿವಾಗಿರ್ತದೆ, ಊಟಕ್ಕೆ ಹಾಕ್ತಿರ್ತಾರೆ. ಊಟಕ್ಕೆ ಹಾಕುವಂತಹ ಸಂದರ್ಭದಲ್ಲಿ ಅವರ ಜಠರಾಗ್ನಿಯಲ್ಲಿ ಆಹುತಿ ಹಾಗೆ ಇದನ್ನೆಲ್ಲವನ್ನ ಹಾಕ್ತಾ ಇದ್ದಾರೆ. ಭೋಜ್ಯನ ಪದಾರ್ಥಗಳನ್ನ, ರಸ ತದ್ಗತ ರೂಪಗಳ ಆಯಾ ಪದಾರ್ಥಗಳು ಅಂತ ಏನಿದ್ದಾವಲ್ಲ, ಚಟ್ನಿ, ಕೋಸಂಬರಿ, ಪಲ್ಯ ಏನೇನೋ ಮಾಡಿರ್ತಾರ ಪಾಪ. ಆ ಪದಾರ್ಥಗಳಲ್ಲಿರುವಂತಹ ತದ್ಗತ ರಸರೂಪಗಳನ್ನ ತಾನು ಸ್ವೀಕಾರ ಮಾಡಿ ಯಾವಾಗಲೂ ಸಂತತ ಕೊಡುವ, ಅವರಿಗೆ ಆನಂದವನ್ನ ಕೊಡ್ತಾ ಇದ್ದಾನೆ. ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯದೊಳಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಭಗವಂತ ಪದಾರ್ಥದಲ್ಲೂ ಭಗವಂತನ ರೂಪಗಳಿದ್ದಾವೆ, ದೇಹದಲ್ಲೂ ಭಗವಂತನ ರೂಪಗಳಿದ್ದಾವೆ. ಎರಡೂ ಐಕ್ಯವಾಗುವಂಥದ್ದೇ ಚಿಂತನೆ ಮಾಡಬೇಕು. ಎರಡೂ ಐಕ್ಯವಾಗ್ತಾ ಇದ್ದಾವೆ, ಎರಡೂ ರೂಪಗಳು ಒಂದೇ. ಸ್ವಾಖ್ಯರಸನಾಗಿ ಭಗವಂತ ಆಯಾ ಪದಾರ್ಥಗಳಿಂದ ಆ ರಸವನ್ನ ಸ್ವೀಕಾರ ಮಾಡಿ ತನ್ನ ಸ್ವಾಖ್ಯಗಳ ತಾನು ಸ್ವೀಕಾರ ಮಾಡ್ತಾ ದೇಹದೊಳಗೊಂದು ರೂಪ, ಪದಾರ್ಥದಲ್ಲಿ ಒಂದು ರೂಪ,
ಸುಖಪೂರ್ಣನಾಗಿರುವಂಥವನು ಭಗವಂತ. ಅಂದ್ರೆ ಭಕ್ಷಣ ಮಾಡುವಂತಹ ಸಂದರ್ಭದಲ್ಲಿ ಇಂದ್ರಿಯಗತವಾಗಿರುವಂತಹ ವ್ಯಾಪಾರಗಳನ್ನು ಮಾಡಿಸ್ತಾ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ಇದ್ದು ಅನುಗ್ರಹವನ್ನ ಮಾಡ್ತಾನೆ ಅನ್ನೋದು ಈ ಪದ್ಯದ ತಾತ್ಪರ್ಯ. ಅಂದ್ರೆ ಕಪಿಲ, ನರಹರಿ ಮತ್ತು ಭಾರ್ಗವ, ಕಪಿಲ ರೂಪಿ ಭಗವಂತ, ನರಸಿಂಹದೇವರು ಮತ್ತು ಪರಶುರಾಮ ದೇವರು, ಈ ಮೂರೂ ರೂಪವನ್ನ ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭಕ್ಷದೊಳಗೆ ತತ್ಶಕ್ತಿದನು ಎನಿಸಿ ಕರೆಸುವನು ನಾರಾಯಣ ನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತುಗಳ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಾವು ಊಟದ ಮುಂದೆ ಎಲೆ ಮುಂದೆ ಹಾಕಿರ್ತಾರೆ, ಎಲೆ ಹಾಕಿರ್ತಾರಲ್ಲ, ಊಟದ ಮುಂದೆ ಕುತ್ಕೋಬಹುದು, ಊಟವನ್ನೂ ಮಾಡಬಹುದು. ಆದರೆ ಊಟ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ನಾವು ಅನ್ಕೊಂಡಿದ್ದೀವಿ, ನಾನು ಅದಕ್ಕೆ ಬಹಳ ಸರಿ ಹೇಳ್ತಿರ್ತೇನೆ, ಹಾಸಿಗೆಯನ್ನು ಹಾಸ್ಬೋದು, ಫ್ಯಾನ್ ಹಾಕೋಬಹುದು, ಲೈಟ್ ಆಫ್ ಮಾಡಿ ಮಲ್ಕೊಳ್ಬಹುದು. ಆದ್ರೆ ನಿದ್ದೆ ನಮ್ಮ ಕೈಯಲ್ಲಿ ಇಲ್ಲ. ಅದು ಭಗವಂತನ ಅನುಗ್ರಹದಿಂದ ಬರುವಂಥದ್ದು. ಎಷ್ಟೋ ಜನಕ್ಕೆ ನಿದ್ದೆ ಬರಲ್ಲ ರಾತ್ರಿ ಮಲ್ಕೊಂಡಾಗ. ಹಾಗೆ ಇಲ್ಲದನ್ನು ಹೇಳ್ತಾರೆ, ಜೀವರ ದೇಹದೊಳಗಿದ್ದು ಭೋಜನ ಮಾಡುವ ಶಕ್ತಿ ಕೊಡತಕ್ಕಂತಹ ಭಗವಂತನ ರೂಪಗಳನ್ನ ಭೋಜ್ಯ ಪದಾರ್ಥಗಳಲ್ಲಿಟ್ಟು, ಎಲ್ಲ ಪದಾರ್ಥ ಮಾಡಿರ್ತಾರಲ್ಲ, ನಾನು ಹೇಳಿದ್ನಲ್ಲ, ಅನ್ನ, ಹುಳಿ, ಸಾರು, ಕೋಸಂಬರಿ, ಪಲ್ಯ, ಚಟ್ನಿ, ಏನೇನೋ ಮಾಡಿರ್ತಾರೆ ಪದಾರ್ಥನ. ಆ ಎಲ್ಲಾ ಪದಾರ್ಥಗಳಲ್ಲಿ ಭಗವಂತನ ರೂಪಗಳನ್ನಿಟ್ಟು ಆ ರೂಪಗಳು, ಶರೀರದಲ್ಲಿರುವಂತಹ ರೂಪಗಳು ಎರಡೂ ಐಕ್ಯವಾಗ್ತಾವೆ. ಆ ಅನುಸಂಧಾನ ನಮಗೆ ಬರಬೇಕು. ಸ್ವಾಮಿ ಭಗವಂತ ನೀನೇ ಒಳಗ್ ಕೂತು ಎಲ್ಲವನ್ನ ಮಾಡಿಸ್ತಾ ಇದ್ದೀಯಾ. ಅದಕ್ಕೆ ಹೇಳ್ತಾರೆ, ನಿರುಪಮಾನಂದಾತ್ಮ ನಿರುಪಮಾ. ನಿರುಪಮಾನಂದಾತ್ಮ, ಉಪಮಾನ ಅನ್ನೋದೇ ಇಲ್ಲ ಭಗವಂತನಿಗೆ. ಹೋಳಿಗೆ ಮಾಡಿರ್ತಾರೆ, ಹೇಳ್ತಿರ್ತಾರೆ ನೋಡಿ, ಮನೆಯಲ್ಲಿ ಹೋಳಿಗೆ ಮಾಡಿರ್ತಾರೆ, ಹೆಂಗಾಗಿದೆ ಹೋಳಿಗೆ? ನಿಮ್ಮಮ್ಮ ಹೆಂಗ್ ಮಾಡ್ತಿದ್ಲು ಹಂಗೇ ಆಗ್ಯದ ಹೋಳಿಗೆ. ಅಂದ್ರೆ ಅವ್ರ ಅಮ್ಮನು ಹಂಗೆ ಮಾಡ್ತಿದ್ರು ಅಂತ ಆಯ್ತಲ್ಲ, ಅಷ್ಟ್ ಚೆನ್ನಾಗಿ ಮಾಡ್ತಿದ್ರು. ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಭಗವಂತನನ್ನ. ಭಗವಂತನಂತಹ ಒಬ್ಬ ವ್ಯಕ್ತಿ, ಒಬ್ಬ ಗುಣ ವ್ಯಕ್ತಿ ಅಂತ ಯಾರೂ ಇಲ್ಲ ಜಗತ್ನಲ್ಲಿ. ಅಂದ್ರೆ ಉಪಮಾನ ರಹಿತನಾಗಿರುವಂತಹ, ಆನಂದ ಪೂರ್ಣನಾಗಿರುವಂತಹ ಭಗವಂತ ಪ್ರದ್ಯುಮ್ನ ರೂಪದಿಂದ ಇರುತಿಹನು ಭೋಕ್ತೃಗಳೊಳಗೆ. ಊಟ ಮಾಡ್ತಾರಲ್ಲ ಅವರಲ್ಲಿ ಭಗವಂತ ಇರ್ತಾನೆ. ಅದನ್ನಿಲ್ಲಿ ಹೇಳ್ತಾರೆ, ಸಚ್ಚಿದಾನಂದ ಸ್ವರೂಪಿಯಾಗಿರುವಂತಹ ಭಗವಂತ ತ್ರಿವಿಧ ಜೀವರಲ್ಲಿ ಇದ್ದು ಸ್ವಾತಂತ್ರ್ಯೇಣ ಭೋಜನಾದಿ ಶಕ್ತಿಯನ್ನ ಕೊಡ್ತಾನೆ. ಭೋಜನ ಮಾಡಬೇಕಲ್ರಿ, ಭೋಜನ ಮಾಡೋ ಹಾಗೆ ಮಾಡಿಸ್ತಾನೆ ಭಗವಂತ. ಅದರಲ್ಲೂ ಹೇಳ್ತಾರೆ, ಜ್ಞಾನೇಂದ್ರಿಯಗಳಲ್ಲಿ ಸಂಕರ್ಷಣ ರೂಪ, ಕರ್ಮೇಂದ್ರಿಯಗಳಲ್ಲಿ ಪ್ರದ್ಯುಮ್ನ ರೂಪ. ತ್ರಿವಿಧ ಜೀವರಲ್ಲಿ ಇದ್ದು ಜ್ಞಾನ, ಕರ್ಮಶಕ್ತಿ, ಇಚ್ಛಾಶಕ್ತಿ. ಜ್ಞಾನ, ಪ್ರಯತ್ನ, ಇಚ್ಛಾ ಮೂರೂ ಬೇಕು. ಒಂದ್ ಕೆಲಸ ಆಗಬೇಕು ಅಂದ್ರೆ ಅವರವರ ಯೋಗ್ಯತಾನುಸಾರ ಮಾಡಿಸ್ತಾನೆ. ಅನ್ನದಲ್ಲಿ ನಾರಾಯಣ ರೂಪದಿಂದ ಇರ್ತಾನೆ. ಅಷ್ಟೇ ಅಲ್ಲ, ಪಾನಕ್ಕೆ ಯೋಗ್ಯವಾದ ಉದಕದಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ. ನೋಡ್ರಿ, ಮೂರೂ ಹೇಳಿದ್ರು. ನಾರಾಯಣ ಅನ್ನದಲ್ಲಿರ್ತಾನೆ, ಪಾನ ಕುಡಿಯುವಂತಹ ನೀರಿನಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ, ತರ್ಪಕ ಶಬ್ದವಾಚ್ಯನಾಗಿ ಜೀವರ ಜಿಹ್ವೆಯೊಳಗಿದ್ದು, ಅಂದ್ರೆ ಹಲ್ಲಿನಲ್ಲಿ, ನಾಲಿಗೆಯಲ್ಲಿ ಭಗವಂತ ಇದ್ದು ಕ್ಷುತ್ಪಿಪಾಸಾದಿಗಳನ್ನ, ಅಂದ್ರೆ ಹಸಿವಾಗಿದ್ದು ನಮ್ಗೆ ಗೊತ್ತಾಗತ್ತೆ ಹಸಿವಾಗ್ತಾ ಇದೆ ಅಂತ. ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬ್ತು ಅಂತನೂ ಗೊತ್ತಾಗತ್ತೆ. ಸಾಕ್ರಿ, 2 ಹೋಳಿಗೆ ಹಾಕ್ತಾರೆ, ಇಲ್ಲ ಸಾಕು ಮುಗೀತು, ಆಗಿದೆ ನಮ್ದು, ಇನ್ನೊಂದು ತಿನ್ಲಿಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ಹಸಿವಾಗಿದ್ದು ನಮಗೆ ಗೊತ್ತಾಗುತ್ತೆ, ಕ್ಷುತ್ಪಿಪಾಸಾದಿಗಳು. ಹೊಟ್ಟೆ ತುಂಬಿದ್ದು ನಮಗೆ ಗೊತ್ತಾಗತ್ತೆ. ಅದು ಭಗವಂತನ ಅನುಗ್ರಹದಿಂದ. ನಾವು ಅನ್ಕೊಂಡಿದ್ದೀವಿ ನಮಗೆ ಗೊತ್ತಾಗ್ಬಿಟ್ಟಿದೆ ಅಂತ. ಇಲ್ಲ, ಅದು ಭಗವಂತನಿಂದ ಗೊತ್ತಾಗುವಂಥದ್ದು. ಅಷ್ಟೇ ಅಲ್ಲ, ಇನ್ನೂ ಒಂದು ಸೂಕ್ಷ್ಮ ಹೇಳ್ತಾರೆ, ಎಲ್ಲರೂ ಒಂದೇ ರೀತಿ ಊಟ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಬ್ರು 2 ಹೋಳಿಗೆ ತಿಂತಾರೆ, ಒಬ್ರು 4 ತಿಂತಾರೆ, ಒಬ್ರು 8 ತಿಂತಾರೆ. ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಆ ವೈಶ್ವಾನರ ಜಾಟರಾಗ್ನಿಯಲ್ಲಿ, ಜಠರಾಗ್ನಿಯಲ್ಲಿ ಅಗ್ನಿ ಪ್ರಜ್ವಲನಾದಿಗಳನ್ನ ಮಾಡಿಸಿ ಅವರಿಗೆ ತೃಪ್ತಿಪಡಿಸ್ತಾನೆ. ಸಂಕರ್ಷಣಶ್ಚ ಪ್ರದ್ಯುಮ್ನೋ ತತ್ರ ಭೋಕ್ತೇಶು ಸಂಸ್ಥಿತೋ ಭೋಕ್ತೃಶಕ್ತಿ ಪ್ರದೋ ನಿತ್ಯಂ ಭೋಕ್ತಾರೋಚ ವಿಶೇಷತಃ. ಶ್ಲೋಕದಲ್ಲೂ ಅದನ್ನು ಹೇಳ್ತಾರೆ, ವ್ಯಾಖ್ಯಾನದಲ್ಲಿ, ಪ್ರಮಾಣದಲ್ಲಿ.
ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಭೋಕ್ತೃಷು ಊಟ ಮಾಡೋರಿದ್ದಾರಲ್ಲ ಅಲ್ಲಿರ್ತಾನಂತೆ ಆ ರೂಪದಿಂದ ಭಗವಂತ. ಭೋಕ್ತು ಶಕ್ತಿ ಪ್ರದೋ ನಿತ್ಯಂ ಭೋಕ್ತಾರೋಚ ವಿಶೇಷತಃ. ಶಕ್ತಿ ಬರ್ಬೇಕಲ್ರಿ ಊಟ ಮಾಡ್ಲಿಕ್ಕೆ. ಹಸಿವನೇ ಆಗ್ಲಿಲ್ಲ ಅಂದ್ರೆ ಅವನು ಹೆಂಗ್ ಊಟ ಮಾಡ್ತಾನೆ? ಆ ಶಕ್ತಿಯನ್ನ ಕೊಡುವಂತಹ ರೂಪಗಳಿವೆರಡು, ನಾರಾಯಣ ಮತ್ತು ಅನಿರುದ್ಧ. ನಾರಾಯಣ ಅನಿರುದ್ಧೋತು ಭೋಜ್ಯವಸ್ತೇಷು ಸಂಸ್ಥಿತೋ. ಆ ಪದಾರ್ಥಗಳನ್ನ ಏನ್ ಮಾಡಿರ್ತಾರಲ್ಲ ಅಲ್ಲಿ ನಾರಾಯಣ ಮತ್ತು ಅನಿರುದ್ಧ ರೂಪದಿಂದ ಇರ್ತಾನೆ ಭಗವಂತ. ತರ್ಪಕೋ ಸರ್ವಜೀವಾನಾಂ ತಸ್ಮಾತ್ ಭೋಜ್ಯೋಚ ನಾನ್ಯಥಾ. ಚಾನ್ಯಥಾ ಅಂತ ಹೇಳ್ತಾರೆ. ಅಂದ್ರೆ ನೀರು ಕುಡಿದಾಗ ಬಾಯಾರಿಕೆ ಹೋಗ್ತದೆ, ಊಟ ಮಾಡಿದಾಗ ಹಸಿವು ಇಂಗಿ ಹೋಗ್ತದೆ. ಇಲ್ಲಪ್ಪ ಬಹಳ ಚಲೋ ಆಯ್ತು ಊಟ ಅಂತಾರೋ ಇಲ್ಲೋ, ಅದೆಲ್ಲ ಮಾಡಿಸೋದು ಭಗವಂತ. ನಾವೇ ಅನ್ಕೊಂಡ್ಬಿಟ್ಟಿದ್ದೇವೆ ನಾವೇ ಮಾಡ್ತೀವಿ ಅಂತ. ಇಲ್ಲ, ಭಗವಂತ ನಿಂತು ತ್ರಿವಿಧ ಜೀವರಲ್ಲಿ ಸತ್ವ ಸಾತ್ವಿಕರು ರಾಜಸರು ತಾಮಸರು ಎಲ್ಲರಲ್ಲೂ ನಿಂತು ಭಗವಂತ ಮಾಡಿಸೋಂಥವನು. ಹೌದ್ರಿ, ಮತ್ತೆ 5 ರೂಪಗಳನ್ನು ಹೇಳ್ಬೇಕಲ್ಲ. ಈ 5ರಲ್ಲಿ 4 ಹೇಳಿದ್ರಲ್ಲ, ಮತ್ತೆ ಅನಿರುದ್ಧ ಆಯ್ತು, ನಾರಾಯಣ ಆಯ್ತು, ಪ್ರದ್ಯುಮ್ನ ಸಂಕರ್ಷಣ ಆಯ್ತವ. ಮತ್ ಇನ್ನೊಮ್ನೆಲ್ಲೋದ ವಾಸುದೇವ? ಅದನ್ನು ಮುಂದಿನ ಪದ್ಯದಲ್ಲೇ ಹೇಳ್ತಾರೆ. ವಾಸುದೇವ ಎಲ್ಲಿದ್ದಾನೆ? ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಲ್ಪನು ಪಂಚರೂಪದಲ್ಲಿ. ನಾನು ಹೇಳಿದ್ನಲ್ಲ ಅದೇ. ಆ ಸರೋರುಹ ಸಂಭವ ವಾಸವಾದ್ಯಾದಿ ಅಮರಾದಿ ಚೇತನ ರಾಶಿಯೊಳಗಿಹನೆಂದು ಅರಿತವನೇ ಕೋವಿದನು. ಪಂಚ ಮಹಾಯಜ್ಞ ಮಾಡಿದಷ್ಟು ಫಲ ಬರ್ತದೆ ನಾವು ಊಟ ಮಾಡಿದ್ರೆ. ನಮ್ಮನೆಯೊಳಗೆ ನಾವು ಊಟ ಮಾಡಿದ್ರೆ ಈ ರೀತಿ ಅನುಸಂಧಾನದಿಂದ ದೊಡ್ಡ ಯಜ್ಞ ಮಾಡಿದ್ರೆ ಏನ್ ಫಲ ಬರಬೇಕೋ ಆ ಫಲ ಬರ್ತಾ ಇತ್ತು. 4 ರೂಪದ ಬಗ್ಗೆ ಅಂತೂ ಹೇಳ್ಬಿಟ್ರು. ಇನ್ ಕೊನೆ ಒಂದು ರೂಪ ಇದೆ, ವಾಸುದೇವ. ಅವನೇನ್ ಮಾಡ್ತಾನೆ? ಅವಕಾಶ ಪ್ರದನಾಗಿದ್ದಾನೆ ವಾಸುದೇವ. ಮೊದಲು ಅನ್ನ ಸಾರು ಹಾಕಿರ್ತಾರೆ, ಊಟ ಮಾಡ್ತಾರೆ, ಒಂದೆರಡೇನೋ ಭಕ್ಷ್ಯ ಮಾಡಿಸಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಪಾಪ ಹಾಕ್ತಾರೆ. ಹಾಕಿದ ಮೇಲೆ ಒಂದ್ ಸ್ವಲ್ಪತ್ತಾದ ಮೇಲೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿರ್ತದೆ. ಆ ಸಮಯಕ್ಕೆ ಒಳಗಿಂದ ಹೇಳ್ತಾರೆ, ಇಲ್ಲ ಹೋಳಿಗೆ ಮಾಡೀವಿ ಮರ್ತು ಬಿಟ್ಟಿವಿ ಹಾಕೋದು, ತಂದು ಹಾಕ್ತೀವಿ ತಡ್ರಿ. ಮತ್ ಹೋಳಿಗೆ ತಿಂತಾರ. ಅಷ್ಟ ಅಲ್ಲ ಆದ್ಮೇಲೆ ಅಲ್ರಿ ಮತ್ ಹೊಟ್ಟೆ ತುಂಬಿತ್ತಲ್ಲ, ಮತ್ ಹೆಂಗ್ ಜಾಗ ಹೆಂಗಾಯ್ತು? ಅದು ಮಾಡಿಸೋನೆ ವಾಸುದೇವ ರೂಪಿ ಭಗವಂತ. ಮತ್ತೆರಡು ಹೋಳಿಗೆ ತಿಂತಾರ ಆರಾಮಾಗಿ, ಏನು ಕಷ್ಟಪಡದೆ. ಅದನ್ನಿಲ್ಲಿ ಹೇಳ್ತಾರೆ, ಭೋಜನಕ್ಕೆ ಅವಕಾಶ ಮಾಡಿ ಕೊಡುವಂತವನು ಅದು ಹೊಟ್ಟೆ ಒಳಗೆ, ಅದು ವಾಸುದೇವ ರೂಪಿ ಭಗವಂತ. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ಉದರಾಕಾಶ. ಅದಕ್ಕೆ ಅದನ್ನು ಕರೀತಾರೆ, ಬರೇ ಆಕಾಶ ಅಲ್ಲ, ಉದರಾಕಾಶ. ಉದರಗತವಾಗಿರುವಂತಹ ಆಕಾಶದಲ್ಲಿ ನೀರಿಗೂ ಅವಕಾಶ ಆಗಬೇಕು, ಆಹಾರಕ್ಕೂ ಅವಕಾಶ ಆಗಬೇಕು. ಆ ರೀತಿಯಾಗಿ ಅವಕಾಶ ಕೊಡ್ತಾನೆ. ಆರಾಮಾಗಿ 2 ಹೋಳಿಗೆ ತಿಂತಾರೆ. ಹೀಗೆ ವಿಹಾರ ಮಲ್ಪನು ಭಗವಂತ 5 ರೂಪದಲ್ಲಿ. ಅದನ್ನೇ ಹೇಳ್ತಾರೆ ಪಂಚರೂಪದಲ್ಲಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ. ಸಂಕರ್ಷಣ ಪ್ರದ್ಯುಮ್ನ ಭೋಕ್ತೃಗಳಲ್ಲಿದ್ದಾನೆ, ಊಟ ಮಾಡೋರಲ್ಲಿ. ನಾರಾಯಣ ಮತ್ತು ಅನಿರುದ್ಧ ಭೋಜ್ಯ ಪದಾರ್ಥದಲ್ಲಿದ್ದಾರೆ, ಪಾನ ಮಾಡುವಂತಹ ಉದಕ ಮತ್ತು ಅನ್ನದಲ್ಲಿ. ಮತ್ತು ವಾಸುದೇವ ರೂಪಿ ಭಗವಂತ ಹೊಟ್ಟೆಯಲ್ಲಿ ಅವಕಾಶವನ್ನ ಕೊಡ್ತಾನೆ ಪಂಚರೂಪದಲ್ಲಿ. ಅದನ್ನಿಲ್ಲಿ ಹೇಳ್ತಾರೆ, ಅನಿರುದ್ಧಾದಿ ಪಂಚರೂಪಗಳು. ಬ್ರಹ್ಮಾದಿ ರುಜುಗಳು, ರುದ್ರಾಂತರ್ಗತ ಶತಶತಂಸ್ಥರು, ಕರ್ಮಜ ಪುಷ್ಕರಾಂತ, ಆಜಾನಜರು, ದೇವಗಂಧರ್ವಾಂತರ್ಗತ, ಮಾನುಷ ತೃಣಾಂತ. ಈಗ 5 ರೂಪದಲ್ಲಿ ಹೇಳ್ತಾರೆ. ಇದು ಒಂದು ವಿವಕ್ಷೆಯಲ್ಲಿ ತಿಳ್ಕೊಳ್ಬಹುದು. ಈ ಪೂರ್ವೋಕ್ತ ಹೇಳಿರುವ ಹಾಗೆ ಪದ್ಮನಾಭ ದೇವರ ನಾಭಿಕಮಲದಿಂದ ಉತ್ಪನ್ನರಾಗಿರುವಂತಹ ಆ ಸರೋರುಹ ಸಂಭವ. ಪದ್ಮನಾಭ ಅಂತ ಭಗವಂತನಿಗೆ ಹೆಸರು. ಪದ್ಮವನ್ನ ಧರಿಸಿದ್ದಾನೆ ಹೊಕ್ಕಳಿನಲ್ಲಿ. ಅದನ್ನಿಲ್ಲಿ ಹೇಳ್ತಾರೆ. ಅಂತಹ ಪದ್ಮನಾಭ ಬ್ರಹ್ಮದೇವರು ಸರೋರುಹ ಸಂಭವ. ಭವ ಅಂದ್ರೆ ರುದ್ರದೇವರು. ಇಷ್ಟೇ ಅಲ್ಲ, ವಾಸವಾದ್ಯಾದಿ ಅಮರಚೇತನ. ವಾಸವ ಅಂದ್ರೆ ಶಚೀಪತಿಯಾಗಿರುವಂತಹ ಇಂದ್ರದೇವರು. ಬ್ರಹ್ಮದೇವರು, ರುದ್ರದೇವರು, ಶಚೀಪತಿ ಇಂದ್ರದೇವರು, ಆದಿ ಅಮರ ಅಂದ್ರೆ ಮೊದಲಾದ ಅಮರ ಎಲ್ಲ ದೇವತೆಗಳು ಗಂಧರ್ವರ ಪರ್ಯಂತರವಾಗಿ ಚೇತನ ಅವರೆಲ್ಲರಲ್ಲಿ ಭಗವಂತ ಇಹನೆಂದು ಈ ರೀತಿಯಾಗಿ ತಿಳಿದು ಇಹನೆಂದು ಅರಿತವನೇ ಕೋವಿದನು. ಅವನನ್ನೇ ಪಂಡಿತ ಅಂತ ಕರೀರಿ. ಅವನೇ ಭಗವದ್ಭಕ್ತ, ಅವನೇ ಜ್ಞಾನಿ.
ಐತರೆಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನವಸ್ಥಿತ ಪಂಚರೂಪಾತ್ಮಕಂ ವಿಷ್ಣುಂ ಯ ಉಪಾಸ್ತೆ ಸದೈವ ಹಿ. ಅದೇ ಮಾತನ್ನೇ ಜಗನ್ನಾಥದಾಸರು ಈ ಪದಲ್ಲೇ ಹೇಳಿರುವಂತದ್ದು. 5 ರೂಪದಿಂದ ಇದ್ದು ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಊಟ ಮಾಡ್ತೀವಿ ಅಂದ್ರೆ ಈ 5 ರೂಪಗಳು ನಮಗೆ ಚಿಂತನೆ ಬರಬೇಕು. ಅದೇ ನಿಜವಾದ ಭೋಜನ ಯಜ್ಞ.